ನೀವು ಬೇರೆ ಒಂದು ವಾಹಿನಿಯಲ್ಲಿ ಮಾತಾಡಬೇಕಂದ್ರೆ ಎ.ಸಿ.ಪಿ. ಚಂದನ್ ಅವರು ಅವರ ಫ್ಯಾಮಿಲಿ ಬಗ್ಗೆ ಏನೋ ಒಂದು ವಿಷಯ ಇರ್ತಿದ್ರಿ. ಏನು ಸರ್ ಅದು ಆ್ಯಕ್ಚುಲಿ? ಸರ್, ಚಂದನ್ ಕುಮಾರ್ ಅವ್ರ ಸ್ವಂತ ತಂಗಿ ಭವ್ಯ ಅಂತೇಳಿ ಆಕೆ ಕೂಡ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಉಪನಿರೀಕ್ಷಕಿಯಾಗಿ. ಅವರು ಮೈಸೂರಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದ ಸಂದರ್ಭದಲ್ಲಿ ಒಬ್ಬ ಪ್ರದೀಪ್ ಅನ್ನೋ ವ್ಯಕ್ತಿಯ ಸಾವಿಗೆ ಕಾರಣರಾಗಿದ್ದಾರೆ. ಅಂದರೆ ಆ ವ್ಯಕ್ತಿಗೆ ಮದುವೆ ಆಗಿದೆ, ಮಕ್ಕಳಿದ್ದನ್ನು ಕೂಡ ಗೊತ್ತಿರೋ ಕೂಡ ಅವ್ರನ್ನ ಮದುವೆ ಆಗುವಂಥ ಒಂದು ದುರುದ್ದೇಶದಿಂದ ಆತನ ಜೊತೆ ಸಂಸಾರ ನಡೆಸುವಂಥ ವಿಚಾರದಲ್ಲಿ ಆ ಪ್ರದೀಪ್ ಅನ್ನೋ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆ ಪ್ರಕರಣ ಸಂಬಂಧವಾಗಿ ನಾನು ದೂರರ್ಜಿಯನ್ನು ಕೊಟ್ಟು ಇದು ಮಾಡಿದ್ರು ಕೂಡ ಇವರು ಚಂದನ್ ಕುಮಾರ್ ತಮ್ಮ ಪ್ರವಾಹನ ಬಳಸಿ ಆ ಪ್ರಕರಣ ಮುಚ್ಚಾಕಿದ್ದಾರೆ. ಆ ಬಗ್ಗೆಯೂ ಕೂಡ ನಾನು ಹೋರಾಟವನ್ನು ನಡೆಸ್ತಾ ಇದ್ದೀನಿ ಸರ್. ಸೊ ಇವತ್ತರ ನಾಳೆ ಆ ಪ್ರಕರಣದಲ್ಲೂ ಕೂಡ ನಾನು ಸತ್ಯವನ್ನು ಬಯಲಿಗೆ ತರ್ತೇನೆ. ನೀವು ಅದು ಬೇರೆ ಅಧಿಕಾರಿಗಳ ದೊಡ್ಡ ಮಟ್ಟದ ಅಧಿಕಾರಿಗಳಿಗೆ ತರಲಿಲ್ವ ಗಮನಕ್ಕೆ ಮುಂಚೆ? ಹೌದು ಸರ್, DGP ಅವ್ರಿಗೂ ಗಮನಕ್ಕೆ ತಂದಿದ್ದು, ಅವ್ರು ಇನ್ನೂ ಯಾವುದೋ ರೀತಿ ಕ್ರಮ ತಗೊಂಡಿಲ್ಲ. ಹಾಗಾಗಿ ಈಗ ನ್ಯಾಯಾಲಯದ ಮೂಲಕನೇ ಒಂದು ಪ್ರಕರಣ ದಾಖಲು ಮಾಡಿಸೋದಕ್ಕೆ ಒಂದು ನಿರ್ಧಾರ ಮಾಡಿದ್ದೀನಿ. ಆ ಪ್ರಯತ್ನದಲ್ಲಿ ಇದ್ದೀನಿ. ಇವಾಗ ಒಂದು ಮಾಹಿತಿ ಬಂದಿದೆ, ಏನಂತ ಅಂದರೆ ಈ ಎ.ಸಿ.ಪಿ. ಚಂದನ್ ಅವ್ರ ಮೇಲೆ ಎನ್ಕ್ವೈರಿ ಮಾಡಬೇಕು ಅಂದ್ಬಿಟ್ಟು. ಹೌದು ಸರ್, ಈಗ ಆರ್ಡರ್ ಮಾಡಿದ್ದಾರೆ ಸರ್. ಪೊಲೀಸ್ ಆಯುಕ್ತರಿಗೆ ನಾನು ಏನು ಅರ್ಜಿ ಮೊದಲು ಕೊಟ್ಟಿದ್ದೆ, ಆ ಅರ್ಜಿ ವಿಚಾರಣೆನ ನೋಡಿ ಇಲ್ಲಿ ಹೇಗೆ ಗಮನಿಸಬೇಕು ಅಂತ ಹೇಳಿದ್ರೆ, ನಾನು ಕಂಪ್ಲೇಂಟ್ ಕೊಟ್ಟರೆ ಎ.ಸಿ.ಪಿ. ಚಂದನ್ ಕುಮಾರ್ ಅವ್ರದ. ಹಾಗಾಗಿ DCP ಮಟ್ಟದ ಅಧಿಕಾರಿ ವಿಚಾರಣೆ ಮಾಡಬೇಕಿತ್ತು. ಆದರೆ ಎ.ಸಿ.ಪಿ. ಚಂದನ್ ಅವರ ಸಮಾನ ಅಧಿಕಾರಿಯಾದಂಥ ಬ್ಯಾಟರಾಪುರ ಎ.ಸಿ.ಪಿ. ಅವರು ವಿಚಾರಣೆ ಮಾಡಿ ಯಾವುದೇ ರೀತಿಯ ಒಂದು ಸತ್ಯವನ್ನು ತಿಳಿಸಿದೆ. ಅಂದರೆ ನಾನು ಕೊಟ್ಟಿರೋದು ದೂರಲ್ಲಿರ್ತಂಥ ಆರೋಪ ಸತ್ಯ ಸುಳ್ಳು ಅಂತೇಳಿ ಏನು ಸ್ಪಷ್ಟವಾಗಿ ಮಾಹಿತಿ ಕೊಡದೆ ನೀವು ನ್ಯಾಯಾಲಯದ ಬಗೆಹರಿಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಸೊ ನಾನು ಯಾಕೆ ನ್ಯಾಯಾಲಯದ ಬಗೆಹರಿಸ್ಕೊಳ್ಳಿ? ನನಗೆ ದೂರ ಸಂಬಂಧ ತನಿಖೆ ಮಾಡಿ ಕ್ರಮ ತಗೊಳ್ಬೇಕು ಅವ್ರ ಕರ್ತವ್ಯ. ಹಾಗಾಗಿ ಈ ವಿಚಾರ ನಾನು ಇವತ್ತು ಬೆಂಗಳೂರು ನಗರದ ಪೊಲೀಸ್ ಆಯುಕ್ತ ದಯಾನಂದರ ಭೇಟಿ ಮಾಡಿ ಮಾತಾಡೋದ್ರಿಂದ ಸೊ ಅವರು ಈ ಕೂಡಲೇ ನನ್ನ ಅರ್ಜಿಗೆ ಸಂಬಂಧಪಟ್ಟ ವಿಚಾರಣೆ ಮಾಡಿ ವರದಿ ಕೊಡಿ ಅಂತೇಳಿ DCP ಗಿರೀಶ್ ಅವರಿಗೆ ಒಂದು ಆದೇಶ ಮಾಡೋದಂತ ತಿಳಿಬಂದಿದೆ. ಈಗ ಅದೇ ಡಿಪಾರ್ಟ್ಮೆಂಟ್ ಇರ್ತಾನೆ ಎನ್ಕ್ವೈರಿ ಮಾಡೋದು? ಅಲ್ಲ, ಯಾರೇ ಮಾಡಿದ್ರು ಕೂಡ ಸರ್ ಅವ್ರ ಕರ್ತವ್ಯದ ಹಿನ್ನೆಲೆಯಲ್ಲಿ ಸತ್ಯನ ತಿಳಿಬೇಕಾಗತ್ತೆ. ಇಲ್ಲಾಂದರೆ ಅವರು ಕೂಡ ಮುಂದಿನ ನ್ಯಾಯ ಶಿಕ್ಷೆಗೊಳಪಡೋ ಸಾಧ್ಯತೆ ಇದ್ದೇ ಇದೆ. ನೀವು ಬೇರೆ ಒಂದು ವಾಹಿನಿಯಲ್ಲಿ ಮಾತಾಡಬೇಕಂದ್ರೆ ಎ.ಸಿ.ಪಿ. ಚಂದನ್ ಅವರು ಅವರ ಫ್ಯಾಮಿಲಿ ಬಗ್ಗೆ ಏನೋ ಒಂದು ವಿಷಯ ಇರ್ತಿದ್ರಿ. ಏನು ಸರ್ ಅದು ಆ್ಯಕ್ಚುಲಿ? ಸರ್, ಚಂದನ್ ಕುಮಾರ್ ಅವ್ರ ಸ್ವಂತ ತಂಗಿ ಭವ್ಯ ಅಂತೇಳಿ ಆಕೆ ಕೂಡ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಉಪನಿರೀಕ್ಷಕಿಯಾಗಿ. ಅವರು ಮೈಸೂರಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದ ಸಂದರ್ಭದಲ್ಲಿ ಒಬ್ಬ ಪ್ರದೀಪ್ ಅನ್ನೋ ವ್ಯಕ್ತಿಯ ಸಾವಿಗೆ ಕಾರಣರಾಗಿದ್ದಾರೆ. ಅಂದರೆ ಆ ವ್ಯಕ್ತಿಗೆ ಮದುವೆ ಆಗಿದೆ, ಮಕ್ಕಳಿದ್ದನ್ನು ಕೂಡ ಗೊತ್ತಿರೋ ಕೂಡ ಅವ್ರನ್ನ ಮದುವೆ ಆಗುವಂಥ ಒಂದು ದುರುದ್ದೇಶದಿಂದ ಆತನ ಜೊತೆ ಸಂಸಾರ ನಡೆಸುವಂಥ ವಿಚಾರದಲ್ಲಿ ಆ ಪ್ರದೀಪ್ ಅನ್ನೋ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆ ಪ್ರಕರಣ ಸಂಬಂಧವಾಗಿ ನಾನು ದೂರರ್ಜಿಯನ್ನು ಕೊಟ್ಟು ಇದು ಮಾಡಿದ್ರು ಕೂಡ ಇವರು ಚಂದನ್ ಕುಮಾರ್ ತಮ್ಮ ಪ್ರವಾಹನ ಬಳಸಿ ಆ ಪ್ರಕರಣ ಮುಚ್ಚಾಕಿದ್ದಾರೆ. ಆ ಬಗ್ಗೆಯೂ ಕೂಡ ನಾನು ಹೋರಾಟವನ್ನು ನಡೆಸ್ತಾ ಇದ್ದೀನಿ ಸರ್. ಸೊ ಇವತ್ತರ ನಾಳೆ ಆ ಪ್ರಕರಣದಲ್ಲೂ ಕೂಡ ನಾನು ಸತ್ಯವನ್ನು ಬಯಲಿಗೆ ತರ್ತೇನೆ. ನೀವು ಅದು ಬೇರೆ ಅಧಿಕಾರಿಗಳ ದೊಡ್ಡ ಮಟ್ಟದ ಅಧಿಕಾರಿಗಳಿಗೆ ತರಲಿಲ್ವ ಗಮನಕ್ಕೆ ಮುಂಚೆ? ಹೌದು ಸರ್, DGP ಅವ್ರಿಗೂ ಗಮನಕ್ಕೆ ತಂದಿದ್ದು, ಅವ್ರು ಇನ್ನೂ ಯಾವುದೋ ರೀತಿ ಕ್ರಮ ತಗೊಂಡಿಲ್ಲ. ಹಾಗಾಗಿ ಈಗ ನ್ಯಾಯಾಲಯದ ಮೂಲಕನೇ ಒಂದು ಪ್ರಕರಣ ದಾಖಲು ಮಾಡಿಸೋದಕ್ಕೆ ಒಂದು ನಿರ್ಧಾರ ಮಾಡಿದ್ದೀನಿ. ಆ ಪ್ರಯತ್ನದಲ್ಲಿ ಇದ್ದೀನಿ. ಇವಾಗ ಒಂದು ಮಾಹಿತಿ ಬಂದಿದೆ, ಏನಂತ ಅಂದರೆ ಈ ಎ.ಸಿ.ಪಿ. ಚಂದನ್ ಅವ್ರ ಮೇಲೆ ಎನ್ಕ್ವೈರಿ ಮಾಡಬೇಕು ಅಂದ್ಬಿಟ್ಟು. ಹೌದು ಸರ್, ಈಗ ಆರ್ಡರ್ ಮಾಡಿದ್ದಾರೆ ಸರ್. ಪೊಲೀಸ್ ಆಯುಕ್ತರಿಗೆ ನಾನು ಏನು ಅರ್ಜಿ ಮೊದಲು ಕೊಟ್ಟಿದ್ದೆ, ಆ ಅರ್ಜಿ ವಿಚಾರಣೆನ ನೋಡಿ ಇಲ್ಲಿ ಹೇಗೆ ಗಮನಿಸಬೇಕು ಅಂತ ಹೇಳಿದ್ರೆ, ನಾನು ಕಂಪ್ಲೇಂಟ್ ಕೊಟ್ಟರೆ ಎ.ಸಿ.ಪಿ. ಚಂದನ್ ಕುಮಾರ್ ಅವ್ರದ. ಹಾಗಾಗಿ DCP ಮಟ್ಟದ ಅಧಿಕಾರಿ ವಿಚಾರಣೆ ಮಾಡಬೇಕಿತ್ತು. ಆದರೆ ಎ.ಸಿ.ಪಿ. ಚಂದನ್ ಅವರ ಸಮಾನ ಅಧಿಕಾರಿಯಾದಂಥ ಬ್ಯಾಟರಾಪುರ ಎ.ಸಿ.ಪಿ. ಅವರು ವಿಚಾರಣೆ ಮಾಡಿ ಯಾವುದೇ ರೀತಿಯ ಒಂದು ಸತ್ಯವನ್ನು ತಿಳಿಸಿದೆ. ಅಂದರೆ ನಾನು ಕೊಟ್ಟಿರೋದು ದೂರಲ್ಲಿರ್ತಂಥ ಆರೋಪ ಸತ್ಯ ಸುಳ್ಳು ಅಂತೇಳಿ ಏನು ಸ್ಪಷ್ಟವಾಗಿ ಮಾಹಿತಿ ಕೊಡದೆ ನೀವು ನ್ಯಾಯಾಲಯದ ಬಗೆಹರಿಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಸೊ ನಾನು ಯಾಕೆ ನ್ಯಾಯಾಲಯದ ಬಗೆಹರಿಸ್ಕೊಳ್ಳಿ? ನನಗೆ ದೂರ ಸಂಬಂಧ ತನಿಖೆ ಮಾಡಿ ಕ್ರಮ ತಗೊಳ್ಬೇಕು ಅವ್ರ ಕರ್ತವ್ಯ. ಹಾಗಾಗಿ ಈ ವಿಚಾರ ನಾನು ಇವತ್ತು ಬೆಂಗಳೂರು ನಗರದ ಪೊಲೀಸ್ ಆಯುಕ್ತ ದಯಾನಂದರ ಭೇಟಿ ಮಾಡಿ ಮಾತಾಡೋದ್ರಿಂದ ಸೊ ಅವರು ಈ ಕೂಡಲೇ ನನ್ನ ಅರ್ಜಿಗೆ ಸಂಬಂಧಪಟ್ಟ ವಿಚಾರಣೆ ಮಾಡಿ ವರದಿ ಕೊಡಿ ಅಂತೇಳಿ DCP ಗಿರೀಶ್ ಅವರಿಗೆ ಒಂದು ಆದೇಶ ಮಾಡೋದಂತ ತಿಳಿಬಂದಿದೆ. ಈಗ ಅದೇ ಡಿಪಾರ್ಟ್ಮೆಂಟ್ ಇರ್ತಾನೆ ಎನ್ಕ್ವೈರಿ ಮಾಡೋದು? ಅಲ್ಲ, ಯಾರೇ ಮಾಡಿದ್ರು ಕೂಡ ಸರ್ ಅವ್ರ ಕರ್ತವ್ಯದ ಹಿನ್ನೆಲೆಯಲ್ಲಿ ಸತ್ಯನ ತಿಳಿಬೇಕಾಗತ್ತೆ. ಇಲ್ಲಾಂದರೆ ಅವರು ಕೂಡ ಮುಂದಿನ ನ್ಯಾಯ ಶಿಕ್ಷೆಗೊಳಪಡೋ ಸಾಧ್ಯತೆ ಇದ್ದೇ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.